ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಅಖಾಡ ಕೇವಲ ಮತದಾನದ ಕಣವಾಗಿ ಉಳ್ಕೊಂಡಿಲ್ಲ, ಕಾಂಗ್ರೆಸ್ನ ಇಬ್ಬರು ಪ್ರಭಾವಿ ಸಚಿವರ ನಡುವಿನ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಸಚಿವ ಎಸ್ ಮಲ್ಲಿಕಾರ್ಜುನ ಪುತ್ರ ಸಮರ್ಥ ಶಾಮನೂರು ಪರವಾಗಿ ಪ್ರಚಾರಕ್ಕೆ ಬಂದ ಸಚಿವ ಜಮೀರ್ ಅಹಮದ್ ಕೇವಲ ಸುದ್ದಿಗೋಷ್ಠಿ ಮಾಡಿ ಜಾಗ ಖಾಲಿ ಮಾಡಿದ್ದಾರೆ. ಇದು ಈಗ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಯಾಕಂದ್ರೆ ಬೂದಿ ಮುಚ್ಚಿದ ಕೆಂಡದಂತಿರೋ ಸಚಿವರ ಅಸಮಾಧಾನ ಕಾರ್ಯಕರ್ತರಿಗೆ ಒಂದ್ ರೀತಿ ಸಂಕಷ್ಟ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಡೀ ರಾಜ್ಯದ ಕಣ್ಣು ನೆಟ್ಟಿರೋ ಕ್ಷೇತ್ರ ಅಂದ್ರೆ ಈಗ ಸದ್ಯಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಶಾಮನೂರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ತಂದೆ ವರ್ಚಸ್ಸು, ತಾತ ಶಾಮನೂರು ಶಿವಶಂಕರಪ್ಪನವರ ಆಶೀರ್ವಾದದೊಂದಿಗೆ ಗೆಲುವಿನ ನಗೆ ಬೀರೋದಕ್ಕೆ ರೆಡಿಯಾಗಿದ್ದಾರೆ. ಈ ಸಲ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಮಾಡಿದವರಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಒಬ್ರು. ಇದರಿಂದ ಎಸ್ ಮಲ್ಲಿಕಾರ್ಜುನ್ ಏಕವಚನದಲ್ಲಿ ಜಮೀರ್ ಅವರನ್ನ ನಿಂದನೆ ಮಾಡಿದ್ರು. ಇದು ಅಲ್ಪಸಂಖ್ಯಾತ ಮುಖಂಡರ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಜಮೀರ್ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಪ್ರಚಾರಕ್ಕೆ ಬರ್ತಾರೋ ಇಲ್ವೋ ಅನ್ನೋ ಅನುಮಾನ ಕೂಡ ಇತ್ತು. ಆದ್ರೆ ಮಲ್ಲಿಕಾರ್ಜುನ್ ಅವರ ನಿವಾಸಕ್ಕೆ ಬಂದು ಊಟ ಮಾಡಿ ಈ ಸಲ ಸಮರ್ಥ 100% ಗೆಲ್ತಾರೆ, ನಾನು ಕೇರಳ ಚುನಾವಣೆಯ ಸ್ಟಾರ್ ಕ್ಯಾಂಪೇನರ್ ಆಗಿದೆ, ಹೀಗಾಗಿ ಬರೋದಕ್ಕಾಗ್ಲಿಲ್ಲ, ಈಗ ಬಂದಿದ್ದೀನಿ, ಬಾಗಲಕೋಟೆಗೂ ಹೋಗ್ತೀನಿ ಅಂತ ಸುದ್ದಿಗೋಷ್ಠಿ ನಡೆಸಿ ಬಾಗಲಕೋಟೆ ಕಡೆ ಪ್ರಯಾಣ ಬೆಳೆಸಿದ್ರು. ಕೇವಲ ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ರೀತಿಯಲ್ಲಿ ಸಚಿವ ಜಮೀರ್ ಅಹಮದ್ ಪ್ರಚಾರ ಸುದ್ದಿಗೋಷ್ಠಿಗೆ ಮಾತ್ರ ಸೀಮಿತವಾಗಿದ್ದು, ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಹಾಗೂ ಸಚಿವ ಜಮೀರ್ ಅಹಮದ್ ಖಾನ್ ನಡುವಿನ ಸಂಬಂಧ ಹಳಸಿದೆ ಅನ್ನೋ ವದಂತಿಗಳಿಗೆ ರೆಕ್ಕೆ ಪುಕ್ಕ ಬಂದಂತಾಗಿದೆ. ಸಮರ್ಥ ಮಲ್ಲಿಕಾರ್ಜುನ್ ಪರ ಪ್ರಚಾರ ನಡೆಸೋದಕ್ಕೆ ದಾವಣಗೆರೆಗೆ ಬಂದಿದ್ದ ಸಚಿವ ಜಮೀರ್ ಬೀದಿಗಿಳಿದು ಮತ ಕೇಳೋ ಬದಲು ಕೇವಲ ಸುದ್ದಿಗೋಷ್ಠಿ ನಡೆಸಿ ಹೊರಟು ಹೋದದ್ದು ಅನೇಕ ಅನುಮಾನಗಳಿಗೂ ಎಡೆ ಮಾಡಿಕೊಟ್ಟಿದೆ. ಜಮೀರ್ ಪ್ರಚಾರ ರ್ಯಾಲಿಗೆ ಆಗಮಿಸುತ್ತಾರೆ ಅಂತ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದ ಸಾವಿರಾರು ಅಭಿಮಾನಿಗಳಿಗೆ ನಿರಾಸೆಯಾದಂತಾಗಿದೆ. ಅಲ್ಲದೆ ದಕ್ಷಿಣ ಕ್ಷೇತ್ರದಲ್ಲಿ ಚುನಾವಣೆ ಇದ್ರೆ ಜಮೀರ್ ಮಾತ್ರ ಎಸ್ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ರ್ಯಾಲಿ ಮೂಲಕ ಆಗಮಿಸಿದ್ದು ಇದು ನನ್ನ ಶಕ್ತಿ ಅಂತ ತೋರಿಸೋ ಹಾಗಿತ್ತು. ಜಮೀರ್ ಖಾನ್ ಅವರು ದಾವಣಗೆರೆಗೆ ಬರ್ತಾರೋ ಇಲ್ವೋ ಅನ್ನೋ ರೀತಿಯಲ್ಲಿತ್ತು. ಬಂದಿದ್ದಾರೆ, ಆದ್ರೆ ಪ್ರಚಾರಕ್ಕೆ ಹೋಗ್ಲಿಲ್ಲ ಅನ್ನುವಂತ ವಿಚಾರ ಎಲ್ಲವೂ ಸರಿ ಹೋಗಿಲ್ಲ ಅನ್ನೋದು ಕಾಣುತ್ತೆ. ಅದರಲ್ಲೂ ಜಮೀರ್ ಅವರು ಎಸ್ ಮಲ್ಲಿಕಾರ್ಜುನ ಮನೆಗೆ ಬರ್ತಾ ಇದ್ದ ಹಾಗೆ ಎಸ್ ಮಲ್ಲಿಕಾರ್ಜುನ ಹಾಗೆ ಜಮೀರ್ ಇಬ್ರು ಪರಸ್ಪರ ಅಪ್ಕೊಂಡು ಶುಭಾಶಯಗಳನ್ನ ವಿನಿಮಯ ಮಾಡಿಕೊಂಡ್ರು. ಸಮರ್ಥ ಅವರು ಮಲ್ಲಿಕಾರ್ಜುನ್ ಅವರ ಪುತ್ರ, ಈ ಕ್ಷೇತ್ರ ಕಾಂಗ್ರೆಸ್ನ ಬಲವಾದ ಕೋಟೆ, ಮುಂದೆಯೂ ಅದೇ ರೀತಿ ಮುಂದುವರಿಯುತ್ತೆ ಅಂತ ಜಮೀರ್ ಹೇಳಿದ್ರು. ಅವರಿಬ್ಬರ ಈ ಒಡನಾಟದ ದೃಶ್ಯಗಳು, ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವು. ಹಾಗೇನೆ ನೆಟ್ಟಿಗರು ಒಂದೊಂದು ರೀತಿಯಾದಂತ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಜಮೀರ್ ಬಂದಾದ್ಮೇಲೆ ಸಮರ್ಥ ಗೆಲ್ಲೋದು ಗ್ಯಾರಂಟಿ ಅಂತಾನು ಕೆಲವರು ಹೇಳೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಸೊ ನೋಡೋಣ ಅದು ರಿಸಲ್ಟ್ ನಲ್ಲಿ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ. ಅಂದ್ಕೊಂಡ ಹಾಗೇನೆ ಕಾಂಗ್ರೆಸ್ಗೆ ಆಗುತ್ತಾ ಅಥವಾ ಎಲ್ಲಾದ್ರೂ ಉಲ್ಟಾ ಹೊಡೆಯುತ್ತಾ ಕಾದು ನೋಡ್ಬೇಕು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.